ತರಗತಿಯಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿಗಾಗಿರ್ತಕ್ಕಂತಹ ಸಂವಿಧಾನದ ಕ್ರಮಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಈ ದಿನ ನಾವು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೆಲವು ಕ್ರಮಗಳು, ಸರ್ಕಾರ ರೂಪಿಸ್ತಕ್ಕಂತಹ ಕ್ರಮಗಳು, ಅಂದರೆ ಅಸ್ಪೃಶ್ಯತಾಚರಣೆಯಂತಹ ವ್ಯವಸ್ಥೆಯಲ್ಲಿ ಶೋಷಣೆಗೊಳಗಾದಂತಹ ಈ ಒಂದು ವರ್ಗಕ್ಕೆ ಸರ್ಕಾರ ಕೆಲವೊಂದು ಅವಕಾಶಗಳನ್ನು ಕಲ್ಪಿಸಿದೆ. ಈಗಾಗಲೇ ನಾವು ನೋಡಿದಂತೆ ಸಂವಿಧಾನದ ಅನೇಕ ವಿಧಿಗಳ ಮೂಲಕ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳು ಅಲ್ಲಿ ರೂಪಿತವಾಗಿದೆ, ಅವಕಾಶಗಳು ದೊರೆತಿದೆ. ಅದಕ್ಕೆ ಪೂರಕವಾಗಿ ಸ್ವತಂತ್ರ ಬಂದ ನಂತರ ಕೆಲವೊಂದು ಕಾನೂನುಗಳ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ರೂಪಿಸಲಾಗಿದೆ. ಕಾನೂನುಗಳ ಮೂಲಕ ಅಸ್ಪೃಶ್ಯತಾಚರಣೆಯನ್ನು ನಿಷೇಧಿಸ್ತಕ್ಕಂತಹ ಪ್ರಯತ್ನಗಳು ಮತ್ತು ದೌರ್ಜನ್ಯ, ದಬ್ಬಾಳಿಕೆ, ಶೋಷಣೆಯನ್ನು ತಪ್ಪಿಸುವಂತಹ ಪ್ರಯತ್ನಗಳು ಕಾನೂನಿನ ಮೂಲಕವೂ ಸಹ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಈ ದಿನ ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಕಾನೂನು ಕ್ರಮಗಳು. ನೋಡಿ, ಇಲ್ಲಿ ಎರಡು ಭಾಗಗಳಲ್ಲಿದೆ. ಅವರ ಕಲ್ಯಾಣಾಭಿವೃದ್ಧಿ ಕ್ರಮಗಳು ಎರಡು ಭಾಗಗಳಲ್ಲಿದೆ. ಒಂದು ಕಾನೂನು ಕ್ರಮಗಳು, ಮತ್ತೊಂದು ಇತರ ಕಲ್ಯಾಣ ಕ್ರಮಗಳು ಎನ್ನುವಂತಹ ಎರಡು ವ್ಯಾಪ್ತಿ ಇರತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗಾದರೆ ಕಾನೂನುಗಳು ಸಂವಿಧಾನದ ವಿಧಿಗಳಿಗೆ ಪೂರಕವಾಗಿ ಮತ್ತಷ್ಟು ಅವರಿಗೆ ಹೊಸ ಭರವಸೆಯನ್ನು ದೊರಕಿಸುವಂತಹ ಪ್ರಯತ್ನದಲ್ಲಿ ಬರ್ತಕ್ಕಂತಹ ಕಾನೂನುಗಳು. ಅದರಲ್ಲಿ ಮೊದಲನೇದು 1955ರ ಅಸ್ಪೃಶ್ಯತಾಚರಣೆ ನಿಷೇಧ ಕಾಯ್ದೆ. 1955ರಲ್ಲಿ ಜಾರಿಗೆ ಬರ್ತಕ್ಕಂತಹ ಅಸ್ಪೃಶ್ಯತಾಚರಣೆ ನಿಷೇಧ ಕಾಯ್ದೆ. ಪ್ರಾಕ್ಟೀಸಿಂಗ್ ಆಫ್ ಅನ್ಟಚಬಿಲಿಟಿ ಈಸ್ ಎ ಕ್ರೈಮ್. ಅಸ್ಪೃಶ್ಯತಾಚರಣೆಯನ್ನು ಆಚರಿಸ್ತಕ್ಕಂಥದ್ದು ಇಲ್ಲಿ ಅಪರಾಧ ಅನ್ನುವಂತಹ ರೀತಿಯಲ್ಲಿ ಅಸ್ಪೃಶ್ಯತಾಚರಣೆ ಅಪರಾಧ ಕಾಯ್ದೆ ಅಂತಕ್ಕಂಥದ್ದು 1955ರಲ್ಲಿ ಜಾರಿಗೆ ಬಂದಿದೆ. ಆ ಕಾಯ್ದೆಯ ಮೂಲಕ ಇಲ್ಲಿ ಕೆಲವು ಅವಕಾಶಗಳನ್ನು ನೀಡಲಾಗಿದೆ. ಉದಾಹರಣೆಗೆ, ಒಂದು, ಕೆರೆ, ಬಾವಿ, ನದಿ ನೀರುಗಳನ್ನು ಬಳಕೆ ಮಾಡ್ತಕ್ಕಂಥದ್ದನ್ನು ನಿರ್ಬಂಧಿಸುವಂತಿಲ್ಲ. ಅಸ್ಪೃಶ್ಯರು ಅಥವಾ ಪರಿಶಿಷ್ಟ ಜಾತಿಯ ಜನರು ಕೆರೆ, ಬಾವಿ, ನದಿ ನೀರಿನ ಬಳಕೆಗೆ ಮೊದಲಿದ್ದಂತಹ ನಿರ್ಬಂಧ ಈಗ ಇರಕೂಡದು ಮತ್ತು ಅವರಿಗೆ ಅಂತಹ ಪ್ರದೇಶಗಳಲ್ಲಿ ಪ್ರವೇಶಿಸುವುದಕ್ಕೆ ಯಾವುದೇ ನಿರ್ಬಂಧಗಳು ಇಲ್ಲ ಅಂತಕ್ಕಂತಹದನ್ನು ಸೂಚಿಸುತ್ತದೆ. ನೋಡಿ, 1955ರ ಅಸ್ಪೃಶ್ಯತಾಚರಣೆ ನಿಷೇಧ ಕಾಯ್ದೆಯ ವ್ಯಾಪ್ತಿಯಲ್ಲಿ ಕೆರೆ, ಬಾವಿ, ನದಿ ನೀರುಗಳ ಬಳಕೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಬಂಧಗಳು ಇಲ್ಲ, ಎಲ್ಲರೂ ಅವುಗಳನ್ನು ಮುಕ್ತವಾಗಿ ಪಡೆಯಬಹುದು ಎನ್ನುವಂತಹದ್ದು. ಎರಡನೆಯದು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವರಿಗೆ ಪ್ರವೇಶ ಅವಕಾಶವನ್ನು ನಿರಾಕರಿಸುವಂತಿಲ್ಲ. ಕೇವಲ ಜಾತಿಯ ಆಧಾರದ ಮೇಲೆ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಪ್ರವೇಶಾವಕಾಶವನ್ನು ನಿರ್ಬಂಧಿಸುವಂತಿಲ್ಲ ಎನ್ನುವಂತಹದ್ದು. ಮತ್ತೊಂದು, ಅವರು ಯಾವುದೇ ಉದ್ಯೋಗವನ್ನು ಅವರ ಶೈಕ್ಷಣಿಕ ಅರ್ಹತೆಗನುಸಾರವಾಗಿ ಯಾವುದೇ ಉದ್ಯೋಗವನ್ನು ಅವರು ಅನುಸರಿಸ್ಬೋದು ಅಥವಾ ಇಚ್ಛಿಸಿದಲ್ಲಿ ಯಾವುದೇ ಉದ್ಯೋಗವನ್ನಾದರೂ ಅವರು ಕೈಗೊಳ್ಳಬಹುದು. ಮೊದಲಿದ್ದಂತೆ ವೃತ್ತಿ ನಿರ್ಬಂಧಗಳನ್ನು ಇಲ್ಲಿ ಅಳವಡಿಸಿಕೊಳ್ಳಕೂಡದು. ಅವರಿಗೆ ಎಲ್ಲ ಉದ್ಯೋಗಗಳಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಇದೆ ಅಂತಕ್ಕಂತಹ ಒಂದು ಅಂಶ ಇಲ್ಲಿ ಮುಖ್ಯವಾಗುತ್ತೆ. ಹೀಗೆ 1955ರ ಅಸ್ಪೃಶ್ಯತಾಚರಣೆ ಅಪರಾಧ ಕಾಯ್ದೆಯ ವ್ಯಾಪ್ತಿಯಲ್ಲಿ ಕೆರೆ, ಬಾವಿ, ನದಿ ನೀರುಗಳ ಬಳಕೆಯನ್ನು ನಿರ್ಬಂಧಿಸುವಂತಿಲ್ಲ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವುದೇ ನಿರ್ಬಂಧಗಳಿಲ್ಲ ಮತ್ತು ಉದ್ಯೋಗ ಅವಕಾಶಗಳನ್ನು ಪಡೆಯುವಲ್ಲಿ ಯಾವುದೇ ನಿರ್ಬಂಧಗಳು ಇರಕೂಡದು ಎನ್ನುವಂತಹ ಸಂಗತಿ. ಈ ಕಾಯ್ದೆಯನ್ನು ಬಲಪಡಿಸೋದಕ್ಕೆ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಕೂಡ ಇಲ್ಲಿ ಜಾರಿಗೆ ತರಲಾಯಿತು. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಆ ಕಾಯ್ದೆಯು ಈ ಒಂದು ಉಳಿದ ವಿಚಾರಗಳಿಗೆ ಅದು ಸಪೋರ್ಟಿಂಗ್ ಆಗಿರ್ತಕ್ಕಂಥದ್ದು. ಆ ಒಂದು ಮೊದಲಿದ್ದಂಥ ವಿಚಾರಗಳನ್ನು ಬಲಪಡಿಸೋದಕ್ಕೆ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಜಾರಿಗೆ ಬಂದಿದೆ. ನೋಡಿ, ಇದು ಒಂದು ಅಂಕಗಳ ಪ್ರಶ್ನೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ ಅಥವಾ ಅಸ್ಪೃಶ್ಯತಾಚರಣೆ ಅಪರಾಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿದೆ, ಹೀಗೆ ಇಲ್ಲಿ 1976ರಲ್ಲಿ
ಜಾರಿಗೆ ಬರ್ತಕ್ಕಂಥದ್ದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎನ್ನುವಂತಹದ್ದು. ಇನ್ನು ಎರಡನೆಯದು 1989ರಲ್ಲಿ ಜಾರಿ ಬರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ. 1989ರಲ್ಲಿ ಜಾರಿ ಬರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ. ಆ ದೌರ್ಜನ್ಯವನ್ನು ಪ್ರತಿಬಂಧಿಸ್ತಕ್ಕಂಥ ಕಾಯ್ದೆ 1989ರಲ್ಲಿ ಜಾರಿಗೆ ಬಂದಿದೆ. ನೋಡಿ, 1955ರಲ್ಲಿ ಜಾರಿಗೆ ಬಂದಂಥ ಕಾಯ್ದೆ ಆಗಿರ್ಬೋದು, 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ಅವುಗಳಿಗೆ ಇನ್ನಷ್ಟು ಪೂರಕವಾಗಿ ಜಾರಿಗೆ ಬರ್ತಕ್ಕಂಥದ್ದು 1989ರಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ, ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ. ಯಾವ ನೆಲೆಯಲ್ಲಿಯೂ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಯಾವ ನೆಲೆಗಳಲ್ಲಿಯೂ ಕೂಡ ಅಸ್ಪೃಶ್ಯತಾಚರಣೆಯನ್ನು ಆಚರಿಸಕೂಡದು ಎನ್ನುವಂತಹ ಒಂದು ಅಂಶವನ್ನು ಸ್ಪಷ್ಟಪಡಿಸ್ತಕ್ಕಂಥದ್ದು ಈ ಒಂದು ಕಾಯ್ದೆ. ಹೀಗಾಗಿ ಇಲ್ಲಿ ಎರಡು ಕಾಯ್ದೆಗಳು ಅತ್ಯಂತ ಪ್ರಮುಖವಾಗಿ ಅಸ್ಪೃಶ್ಯತಾಚರಣೆಯನ್ನು ನಿಷೇಧಿಸುವಲ್ಲಿ ಸಾಕಷ್ಟು ನೆರವಾಗಿವೆ. ಮೊದಲನೇದು 1955ರ ಅಸ್ಪೃಶ್ಯತಾಚರಣೆ ಅಪರಾಧ ಕಾಯ್ದೆ, ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥದ್ದು 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಮತ್ತೊಂದು 1989ರಲ್ಲಿ ಜಾರಿಗೆ ಬರ್ತಕ್ಕಂತಹ ಪರಿಶಿಷ್ಟ ಜಾತಿ ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ. ಈ ರೀತಿ ಕಾನೂನುಗಳ ಮೂಲಕ ಅಸ್ಪೃಶ್ಯತಾಚರಣೆಯನ್ನು ತಡೀತಕ್ಕಂತಹ ಪ್ರಯತ್ನ ಮತ್ತು ಪರಿಶಿಷ್ಟ ಜಾತಿಗಳ ಕಲ್ಯಾಣವನ್ನು ಕೈಗೊಳ್ಳುವಂತಹ ಪ್ರಯತ್ನಗಳು ಇಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತಾ ಇವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಈ ತರಹದ ಕಾನೂನುಗಳು ಅಂದರೆ ಕೆಲವು ಸಾರಿ ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು, ಕಾನೂನಿನಿಂದಷ್ಟೇ ಎಲ್ಲವನ್ನು ನಾವು ರೂಪಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾಲಕಾಲಕ್ಕೆ ಬದಲಾಗ್ತಾ ಇರತಕ್ಕಂತಹ ಸಾಮಾಜಿಕ ಸನ್ನಿವೇಶಗಳನ್ನು ಒಳಗೊಂಡಂತೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂತಹ ಪ್ರಯತ್ನಗಳನ್ನು ಇಲ್ಲಿ ಮಾಡಲಾಗಿದೆ. ಕಾನೂನುಗಳ ಜೊತೆಗೆ ಕಾಲಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ಕಲ್ಯಾಣ ಕ್ರಮಗಳನ್ನು, ಅವರಿಗೆ ಕೆಲವೊಂದು ಅವಕಾಶಗಳನ್ನು ದೊರಕಿಸುವಂತಹ ಒಂದು ಪ್ರಯತ್ನಗಳು ಇಲ್ಲಿ ನಡೀತಾ ಬಂದಿದೆ. ಅದನ್ನೇ ನಾವು ಇತರ ಕಲ್ಯಾಣ ಕ್ರಮಗಳು ಅಂತ ಹೇಳಿ ಕರಿತೀವಿ. ಕಲ್ಯಾಣ ಕ್ರಮಗಳು ಯಾವುವು? ಮೊದಲನೇದು ರಾಷ್ಟ್ರೀಯ ಆಯೋಗದ ನೇಮಕ. ರಾಷ್ಟ್ರ ಮಟ್ಟದಲ್ಲಿ ಆಯೋಗವನ್ನು ನೇಮಕ ಮಾಡುವುದರ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲಾಗ್ತಕ್ಕಂತಹ ದೌರ್ಜನ್ಯವನ್ನು ತಡೀತಕ್ಕಂತಹ ಪ್ರಯತ್ನವನ್ನು ಇಲ್ಲಿ ಮಾಡುವಂತಹ ಕೆಲಸ ಆಗಿದೆ. ಹೀಗಾಗಿ ಒಂದು ರಾಷ್ಟ್ರೀಯ ಆಯೋಗ, ಅದಕ್ಕೆ ಸಪೋರ್ಟಿಂಗ್ ಆಗಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಆಯೋಗಗಳು, ಇವುಗಳು ಆ ಒಂದು ವರ್ಗದ ಮೇಲೆ ನಡೀತಕ್ಕಂತಹ ಶೋಷಣೆಯನ್ನು ತಪ್ಪಿಸೋದಕ್ಕೆ ಸಾಕಷ್ಟು ನೆರವು ಇಲ್ಲಿ ಆಗ್ತಾ ಇದೆ. ಹೀಗಾಗಿ ನಾವು ಆ ಒಂದು ಪರಿಶಿಷ್ಟ ಜಾತಿಗಳ ಮೇಲೆ ನಡೀತಕ್ಕಂತಹ ದೌರ್ಜನ್ಯವನ್ನು ತಡೆಯೋದಕ್ಕೆ ರಾಷ್ಟ್ರೀಯ ಆಯೋಗಗಳ ನೇಮಕ ಮಾಡಲಾಗಿದೆ. ಆ ಆಯೋಗವು ಇಲ್ಲಿ ಅವರ ಶೋಷಣೆಯನ್ನು ತಪ್ಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಎನ್ನುವಂತಹ ರಾಷ್ಟ್ರೀಯ ಆಯೋಗದ ಒಂದು ನೇಮಕ, ಅದರ ಪ್ರಯತ್ನಗಳು. ಮತ್ತೊಂದು ಶೈಕ್ಷಣಿಕ ಅವಕಾಶಗಳು. ಅಸ್ಪೃಶ್ಯರನ್ನು ಕಾಡ್ತಕ್ಕಂತಹ ಒಂದು ಬಹುಮುಖ್ಯವಾದಂತಹ ಸಮಸ್ಯೆ, ಪರಿಶಿಷ್ಟ ಜಾತಿಗಳನ್ನು ಕಾಡ್ತಕ್ಕಂತಹ ಒಂದು ಬಹುಮುಖ್ಯವಾದಂತಹ ಸಮಸ್ಯೆ ಅಂತ ಹೇಳಿದ್ರೆ ಅನಕ್ಷರತೆ ಮತ್ತು ಶೈಕ್ಷಣಿಕ ವಾತಾವರಣ ಇಲ್ಲದಿರುವುದು. ನೋಡಿ, ಅವ್ರಿಗೆ ಅಕ್ಷರ ಜ್ಞಾನವನ್ನು ಒದಗಿಸುವಂತಹ ಎಲ್ಲ ಪ್ರಯತ್ನಗಳು ಇಲ್ಲಿ ನಡೀತಕ್ಕಂಥದ್ದು ಅತ್ಯಂತ ಅವಶ್ಯಕ. ಆ ಹಿನ್ನೆಲೆಯಲ್ಲಿ ಹೊಸ ತಲೆಮಾರಿನ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ದೊರಕಿಸಬೇಕು. ಆದರೆ ಅವರ ಆರ್ಥಿಕ ದುಸ್ಥಿತಿಯ ಹಿನ್ನೆಲೆಯಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವಷ್ಟು ಸಶಕ್ತತೆ ಅವರಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿ ಅವರಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುವಂತಹ, ಒಂದು ಹಂತದವರೆಗೆ ಉಚಿತ ಶಿಕ್ಷಣವನ್ನು ನೀಡುವಂತಹ ಪ್ರಯತ್ನಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಆ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳು ಮತ್ತು ಸಮವಸ್ತ್ರಗಳು, ಹಾಸ್ಟೆಲ್ ಸೌಲಭ್ಯಗಳು, ಉನ್ನತ ಶಿಕ್ಷಣಕ್ಕೆ ಬಂದಾಗ ಹಾಸ್ಟೆಲ್ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ವೇತನದಂತಹ ಸೌಲಭ್ಯಗಳು
ಅವರಿಗೆ ಅತ್ಯುತ್ತಮವಾದಂತಹ ಅವಕಾಶವನ್ನು ಒದಗಿಸಿದೆ. ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಉಚಿತವಾದಂತಹ ಪಠ್ಯಪುಸ್ತಕಗಳನ್ನು ವಿತರಿಸ್ತಕ್ಕಂಥದ್ದು. ಯಾಕೆಂದರೆ ಅವರಿಗೆ ಪುಸ್ತಕಗಳನ್ನು ಕೊಂಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲದೇನೆ ಹೆಚ್ಚಿನವರು ಅನಕ್ಷರಸ್ಥರಾಗಿ ಉಳ್ಕೊಂಡಿದ್ದಾರೆ. ಆ ಸ್ಥಿತಿಯಿಂದ ಅವರು ಹೊರಗೆ ಬರಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಕೆಲವು ಅವಕಾಶಗಳನ್ನು ಒದಗಿಸಬೇಕು. ಈ ಹಿನ್ನೆಲೆಯಲ್ಲಿ ಅವರಿಗೆ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸೋದಕ್ಕೆ ಉಚಿತವಾದಂತಹ ಪಠ್ಯಪುಸ್ತಕಗಳು ಮತ್ತು ಸಮವಸ್ತ್ರಗಳು, ಹಾಗೆಯೇ ವಿದ್ಯಾರ್ಥಿ ವೇತನ ಸೌಲಭ್ಯ, ಹಾಸ್ಟೆಲ್ಗಳ ಸೌಲಭ್ಯ ಮತ್ತು ಇತ್ತೀಚೆಗೆ ಎಲ್ಲ ಮಕ್ಕಳಿಗೆ ಹೊಂದಿಕೊಂಡಿರ್ತಕ್ಕಂಥ ಬಿಸಿಯೂಟದ ಯೋಜನೆಗಳು ಇವೆಲ್ಲವೂ ಕೂಡ ಸೇರಿದಂತೆ ಆ ಮಕ್ಕಳಿಗೆ ಹೆಚ್ಚು ಉಪಯೋಗವನ್ನು ಉಂಟು ಮಾಡ್ತಾ ಇದ್ದಾರೆ. ಉನ್ನತ ಶಿಕ್ಷಣವನ್ನು ಪಡೆಯತಕ್ಕಂಥವರಿಗೆ ಸಾಲ ಸೌಲಭ್ಯದ ಯೋಜನೆಗಳಿದ್ದಾವೆ. ಹೀಗಾಗಿ ಅವರು ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಮಾಡಿಕೊಳ್ಳೋದಕ್ಕೆ, ಶೈಕ್ಷಣಿಕ ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಅವರು ವಿಶೇಷವಾದಂಥ ಅವಕಾಶಗಳಿಗೆ ಲಭ್ಯವಾಗಿದೆ. ಮತ್ತೊಂದು ಆರ್ಥಿಕ ಅವಕಾಶಗಳು. ಭೂರಹಿತರಿಗೆ ಭೂಮಿಯ ಅವಕಾಶಗಳನ್ನು ನೀಡ್ತಕ್ಕಂಥದ್ದು ಮತ್ತು ಭೂಮಿ ಇರ್ತಕ್ಕಂಥವರಿಗೆ ಕೃಷಿ ಸಾಲವನ್ನು ನೀಡ್ತಕ್ಕಂಥದ್ದು, ಬೀಜ ಗೊಬ್ಬರಗಳಿಗೆ ಸಾಲವನ್ನು ನೀಡ್ತಕ್ಕಂತಹ ಪ್ರಯತ್ನಗಳು ನಡೆದಿದೆ. ಅಂದರೆ ಇದು ಆಯಾ ರಾಜ್ಯಗಳಿಂದ ಒಂದೊಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಭಿನ್ನವಾಗಬಹುದು. ಕೃಷಿ ಯೋಗ್ಯ ಭೂಮಿ ಇರ್ತಕ್ಕಂತಹ ಕಡೆಗಳಲ್ಲಿ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಭೂಮಿಯನ್ನು ಪರಿಶಿಷ್ಟ ಜಾತಿಗಳಿಗೆ ಸರ್ಕಾರ ನೀಡುವಂತಹ ಪ್ರಯತ್ನಗಳು ನಡೆದಿದೆ. ಮತ್ತು ಭೂಮಿ ಇರ್ತಕ್ಕಂಥವರಿಗೆ ಇಲ್ಲಿ ಬೀಜ ಗೊಬ್ಬರಕ್ಕಾಗಿ ಸಾಲವನ್ನು ನೀಡ್ತಕ್ಕಂತಹ ಪ್ರಯತ್ನಗಳು ನಡೆದಿವೆ. ಹಾಗೆಯೇ ಇಲ್ಲಿ ಅನೇಕ ಯೋಜನೆಗಳಲ್ಲಿ ಕೆಲವೊಂದು ಇದಕ್ಕೆ ಪೂರಕವಾಗಿ, ಉದಾಹರಣೆಗೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಮೊಲಗಳ ಸಾಕಾಣಿಕೆ ಆಗಿರ್ಬೋದು, ಇಂತಹ ಇನ್ನಿತರ ಕೆಲಸಗಳಲ್ಲಿ ಅವರನ್ನು ತೊಡಗಿಸೋದಕ್ಕೆ ಅನುಕೂಲವಾಗುವಂತೆ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೂಡ ಇಲ್ಲಿ ವಿಸ್ತರಿಸಲಾಗಿದೆ. ಹೀಗಾಗಿ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಇಲ್ಲಿ ಕೆಲವೊಂದು ಅವಕಾಶಗಳು ಅವರಿಗೆ ನೆರವಾಗ್ತಾ ಇದೆ. ಇವುಗಳು ಅನೇಕ ಸಾರಿ ರಾಜ್ಯದಿಂದ ರಾಜ್ಯಕ್ಕೆ ಬೇರೆ ಆಗ್ಬೋದು, ಆದರೆ ಅವೆಲ್ಲವುಗಳ ಉದ್ದೇಶ ಅವರ ಆರ್ಥಿಕ ಸುಧಾರಣೆ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮತ್ತೊಂದು ಉದ್ಯೋಗದ ಅವಕಾಶಗಳು. ನಾವು ಸಂವಿಧಾನದ ವಿಧಿಯಲ್ಲಿಯೇ ಅವರಿಗೆ ಶೈಕ್ಷಣಿಕ ಅವಕಾಶಗಳು ದೊರೆತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆ ಶೈಕ್ಷಣಿಕ ಅವಕಾಶಗಳು ಸಿಕ್ಕಂತೆಯೇ ಉದ್ಯೋಗದ ಅವಕಾಶಗಳಲ್ಲಿ ಅವರಿಗೆ ಮೀಸಲಾತಿ ಕಲ್ಪಿಸ್ತಕ್ಕಂತಹ ಪ್ರಯತ್ನಗಳು ನಡೆದಿದೆ. ಯಾಕೆಂತ ಹೇಳಿದ್ರೆ ತಲತಲಾಂತರದಿಂದ ಅನಕ್ಷರಸ್ಥ ವಾತಾವರಣದಲ್ಲಿ ಬೆಳೀತಕ್ಕಂತಹ ಮಕ್ಕಳು ಇತರ ಮಕ್ಕಳೊಂದಿಗೆ ಸ್ಪರ್ಧಿಸೋದಕ್ಕೆ ಕಷ್ಟವಾಗುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಅವರು ಪಡ್ಕೊಳ್ತಕ್ಕಂತಹ ಒಂದು ಪರ್ಸೆಂಟೇಜ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮಗಳ ಒಂದು ಸಡಿಲಿಕೆ ಅಂತಕ್ಕಂತಹದ್ದು ಇದೆ. ಉದಾಹರಣೆಗೆ ಅವರಿಗೆ ಶೈಕ್ಷಣಿಕ ಅರ್ಹತೆಯಲ್ಲಿ ಕೆಲವೊಂದು ಮೀಸಲಾತಿ, ವಯೋಮಿತಿಯಲ್ಲಿ ಕೆಲವು ಮೀಸಲಾತಿ, ಬಡ್ತಿಯನ್ನು ಅಥವಾ ಪ್ರಮೋಷನ್ ನೀಡುವಂತಹ ಸಂದರ್ಭದಲ್ಲಿ ಕೆಲವೊಂದು ನಿರ್ಬಂಧಗಳ ಸಡಿಲಿಕೆ, ಇಂತಹ ಒಂದು ಅವಕಾಶಗಳು ಅಲ್ಲಿದೆ. ಆ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯ ಜನರಿಗೆ, ಶೆಡ್ಯೂಲ್ಡ್ ಕಾಸ್ಟ್ ಅವರಿಗೆ 15% ಮೀಸಲಾತಿ ಸೌಲಭ್ಯಗಳು ಉದ್ಯೋಗ ಅವಕಾಶಕ್ಕೆ ಸಂಬಂಧಪಟ್ಟಂತೆ ಇದೆ. ಇನ್ನು ಪರಿಶಿಷ್ಟ ಪಂಗಡಗಳು, ಶೆಡ್ಯೂಲ್ಡ್ ಟ್ರೈಬ್ಸ್ ಅವರಿಗೆ 7.5% ಮೀಸಲಾತಿ ಇರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಈ ತರಹದ ಒಂದು ಉದ್ಯೋಗ ಅವಕಾಶಗಳಲ್ಲಿ ಕೂಡ ಅವರಿಗೆ ನೀಡಬಹುದಾದಂತಹ ಒಂದು ಮೀಸಲಾತಿಯ ಸೌಲಭ್ಯಗಳು ಈ ರೂಪದಲ್ಲಿ ಕಾಣ್ತಾ ಇದೆ. ಮತ್ತೊಂದು ಪಂಚವಾರ್ಷಿಕ ಯೋಜನೆಗಳಲ್ಲಿ ನೆರವು. 5 ವರ್ಷಗಳಿಗೊಮ್ಮೆ ರೂಪಿಸಿಕೊಳ್ತಾ ಬಂದಂತಹ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೂಡ ಪರಿಶಿಷ್ಟ ಜಾತಿಯ ಜನರಿಗೆ ಕೆಲವೊಂದು ಅವಕಾಶಗಳನ್ನು ನೀಡಲಾಗಿದೆ. ಸೊ ನೋಡಿ, ಇಲ್ಲಿ 3 ಅಂಶಗಳಿದ್ದಾವೆ. ಇವುಗಳ ಮೂಲಕ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿಯ ಜನರಿಗೆ ಮತ್ತಷ್ಟು ಅವಕಾಶಗಳನ್ನು ಕಲ್ಪಿಸುವಂತಹ ಪ್ರಯತ್ನಗಳು ಇಲ್ಲಿದೆ. ಉದಾಹರಣೆಗೆ SCP, ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್, ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್, ವಿಶೇಷ ಘಟಕ ಯೋಜನೆ ಅಂತಕ್ಕಂಥದ್ದು. ಎರಡನೆಯದು SCA, ವಿಶೇಷ ಕೇಂದ್ರ ನೆರವು, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್, ವಿಶೇಷ ಕೇಂದ್ರ ನೆರವು, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತಕ್ಕಂಥದ್ದು. ಮೂರನೆಯದು ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿ ನಿಗಮ, ಶೆಡ್ಯೂಲ್ಡ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಕ್ಕಂಥದ್ದು.
ಈ 3 ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗಾಗಿ ಇರ್ತಕ್ಕಂಥವುಗಳು. ವಿಶೇಷ ನೆರವು ಯೋಜನೆ, ವಿಶೇಷ ಘಟಕದ ಮೂಲಕ ಇಲ್ಲಿ ಯೋಜನೆಯನ್ನು ಮಾಡ್ತಕ್ಕಂಥದ್ದು. ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಅಂತಕ್ಕಂಥದ್ದು, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತಕ್ಕಂಥದ್ದು, ಶೆಡ್ಯೂಲ್ಡ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ SCDC ಅಂತಕ್ಕಂಥದ್ದು. ಇವುಗಳ ಮೂಲಕ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗಾಗಿ ಅನೇಕ ಕ್ರಮಗಳನ್ನು ರೂಪಿಸುವಂತಹ ಪ್ರಯತ್ನಗಳು ಇಲ್ಲಿ ನಡೆದಿವೆ. ಈ ಹಿನ್ನೆಲೆಯಲ್ಲಿ ಅವರ ಅಭಿವೃದ್ಧಿಗಾಗಿ ಸರ್ಕಾರ ಹಲವೊಂದು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಇಲ್ಲಿ ನಮಗೆ ಮುಖ್ಯವಾಗಿ ಕಂಡುಬರುತ್ತದೆ. ಈ ರೂಪದಲ್ಲಿ ಇದು 5 ಮತ್ತು 10 ಅಂಕಗಳ ಪ್ರಶ್ನೆ. ಕೆಲವು ಸಾರಿ ಕಾನೂನು ಕ್ರಮಗಳು 5 ಅಂಕಗಳ ಪ್ರಶ್ನೆ ಆಗುತ್ತೆ, ಅಥವಾ ಒಟ್ಟಾರೆಯಾಗಿ 10 ಅಂಕಗಳ ವ್ಯಾಪ್ತಿಯನ್ನು ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಬಹುದು. ಹಾಗಾದರೆ ಮೊದಲನೇದು ಕಾನೂನು ಕ್ರಮಗಳು, ಎರಡನೇದು ಇತರ ಕಲ್ಯಾಣ ಕ್ರಮಗಳು ಎನ್ನುವಂತಹದ್ದು. ಕಾನೂನು ಕ್ರಮಗಳಲ್ಲಿ 1955ರ ಅಸ್ಪೃಶ್ಯತಾಚರಣೆ ಅಪರಾಧ ಕಾಯ್ದೆ, 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, 1989ರಲ್ಲಿ ಪರಿಶಿಷ್ಟ ಜಾತಿ ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ, ಈ ತರಹದ ಕಾಯ್ದೆಗಳು. ಅದರ ಜೊತೆಗೆ ಪೂರಕವಾಗಿ ಕಲ್ಯಾಣಾಭಿವೃದ್ಧಿ ಕ್ರಮಗಳಲ್ಲಿ ನಾವು ನೋಡ್ತಕ್ಕಂಥದ್ದು ರಾಷ್ಟ್ರೀಯ ಆಯೋಗದ ನೇಮಕ, ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು, ಆರ್ಥಿಕ ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು, ಉದ್ಯೋಗ ಅವಕಾಶಗಳನ್ನು ನೀಡತಕ್ಕಂತಹದ್ದು ಮತ್ತು ಪಂಚವಾರ್ಷಿಕ ಯೋಜನೆಗಳಲ್ಲಿ ಅವರಿಗೆ ವಿಶೇಷವಾದಂತಹ ನೆರವನ್ನು ನೀಡತಕ್ಕಂಥದ್ದು, ಅವರ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಕ್ಕಂತಹ ಒಂದು ಕೆಲಸ ಇಲ್ಲಿ ಪ್ರಮುಖವಾಗಿ ಆಗ್ತಾ ಇದೆ. ಈ ಎಲ್ಲವುಗಳ ಮೂಲಕ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುವಂತಹ ಪ್ರಯತ್ನಗಳು ಮತ್ತು ಅವುಗಳ ಮೂಲಕ ಅನೇಕ ರೀತಿಯಲ್ಲಿ ಅವರ ಅಭಿವೃದ್ಧಿಗೆ ನೆರವಾಗುವಂತಹ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಸರ್ಕಾರ ಮಾಡ್ತಾ ಇದೆ. ಹೀಗೆ ಸಂವಿಧಾನದ ಕ್ರಮಗಳು, ಕಾನೂನು ಕ್ರಮಗಳು ಮತ್ತು ಕಲ್ಯಾಣಾಭಿವೃದ್ಧಿ ಕ್ರಮಗಳ ಮೂಲಕ ಸರ್ಕಾರ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದೆ. ಇದಕ್ಕೆ ಪೂರಕವಾಗಿ ನಮಗೆ ಮತ್ತಷ್ಟು ಅಂಶಗಳು ಮುಖ್ಯವಾಗ್ತಕ್ಕಂತಹದ್ದು ಅಸ್ಪೃಶ್ಯತಾಚರಣೆಯನ್ನು ನಿಷೇಧಿಸಬೇಕು ಅಂತಕ್ಕಂಥದ್ದು. ಆ ಅಸ್ಪೃಶ್ಯತಾಚರಣೆಯನ್ನು ನಿಷೇಧಿಸ್ತಕ್ಕಂಥದ್ದು ಅಥವಾ ಅದರ ಆಚರಣೆಯ ತೀವ್ರತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಈ ದಿಸೆಯಲ್ಲಿ ಇಬ್ಬರು ಪ್ರಮುಖ ವ್ಯಕ್ತಿಗಳ ಒಂದು ಪಾತ್ರ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ಇದು 5 ಅಂಕಗಳ ಪ್ರಶ್ನೆಯೂ ಹೌದು, ಕೆಲವು ಸಲ 10 ಅಂಕಗಳ ಪ್ರಶ್ನೆಯೂ ಕೂಡ ಆಗಿದೆ. ಅಸ್ಪೃಶ್ಯತಾಚರಣೆಯ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರ. ಅಸ್ಪೃಶ್ಯತಾಚರಣೆ ನಿಷೇಧದಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ಕುರಿತಾಗಿ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅಸ್ಪೃಶ್ಯತಾಚರಣೆ ಗಾಂಧೀಜಿಯವರ ಪ್ರಕಾರ ಒಂದು ಹಿಂದೂ ಧರ್ಮಕ್ಕಿರ್ತಕ್ಕಂತಹ ಒಂದು ಶಾಪ ಎನ್ನುವುದಾಗಿತ್ತು. ಇಟ್ ಈಸ್ ಎ ಕರ್ಸ್, ಒಂದು ಶಾಪ ಅಂತ ಅವರು ಕರೀತಾ ಇದ್ದಾರೆ. ಬಹುಶಃ ಗಾಂಧೀಜಿಯವರ ಬಗ್ಗೆ ನಾವು ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಸಂದರ್ಭಗಳಲ್ಲಿ ಅನೇಕ ಚಿಂತಕರ ಅಭಿಪ್ರಾಯ ಏನಾಗಿದೆ ಅಂತ ಹೇಳಿದ್ರೆ, ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡುವುದರ ಜೊತೆಗೆ ಅವರ ಇನ್ನೊಂದು ಮುಖ್ಯ ಆದ್ಯತೆ ಕೂಡ ಯಾವುದಿತ್ತು ಅಂತ ಹೇಳಿದ್ರೆ, ಹಿಂದೂ ಧರ್ಮದಲ್ಲಿದ್ದಂತಹ ಅಸ್ಪೃಶ್ಯತಾಚರಣೆಯನ್ನು ತೊಡೆದು ಹಾಕ್ತಕ್ಕಂಥದ್ದು ಅವರ ಮತ್ತೊಂದು ಆದ್ಯತೆಯಾಗಿತ್ತು. ಹಾಗೆಯೇ ನಾವು ಅವರ ವಿಚಾರಗಳನ್ನು ಅಧ್ಯಯನ ಮಾಡ್ತಾ ನೋಡ್ತೀವಿ. ಅವರು ನುಡಿದಂತೆ ನಡೀತಾ ಬಂದಂಥವ್ರು. ನೋಡಿ, ನಾವು ಇದನ್ನು 12ನೇ ಶತಮಾನಗಳ ಕಾಲದಲ್ಲಿ ಶರಣರ ಜೀವನ ಕ್ರಮದಲ್ಲಿ ನೋಡ್ತೀವಿ. ಅವರು ಏನು ಹೇಳ್ತಾರೆ ಅದೇ ರೀತಿ ನಡೀತಕ್ಕಂಥ, ನುಡಿದಂತೆ ನಡೀತಕ್ಕಂಥದ್ದು. ಅದೇ ತರಹ ಗಾಂಧೀಜಿಯವರು ಕೂಡ ನುಡಿದಂತೆ ನಡೀತಕ್ಕಂಥವ್ರು. ಸ್ವತಃ ಅವರು ಏನು ಬಯಸ್ತಾ ಇದ್ರು, ಏನು ಹೇಳ್ತಾ ಇದ್ರು, ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮೊದಲು ಅವರು ಮಾಡ್ತಾ ಇದ್ರು. ಆನಂತರ ಅವರು ಬೇರೆಯವರಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇಲ್ಲಿ ಗಾಂಧೀಜಿಯವರು ಹರಿಜನ ಅಂತಕ್ಕಂತಹ ಒಂದು ಪದವನ್ನು ಹೆಚ್ಚು ಪ್ರಚಾರಪಡಿಸ್ತಾರೆ. ಆದರೆ ಆ ಹರಿಜನ ಅಂತಕ್ಕಂತಹ ಪದವನ್ನು ಮೊದಲು ಬಳಸ್ತಕ್ಕಂತಹದ್ದು ಗುಜರಾತಿನ ಒಬ್ಬ ಸಂತ ನರಸಿಂಹ ಮೆಹ್ತಾ ಅಂತಕ್ಕಂತಹ ಅವರು. ನರಸಿಂಹ ಮೆಹ್ತಾ
ನರಸಿಂಹ ಮೆಹ್ತಾ ಎನ್ನುವಂತಹ ಒಬ್ಬ ಸನ್ಯಾಸಿ ಹರಿಜನ ಎನ್ನುವ ಪದವನ್ನು ಮೊದಲು ಪರಿಚಯಿಸ್ತಾರೆ. ಇದು 1 ಅಂಕದ ಪ್ರಶ್ನೆ. ಹರಿಜನ ಎನ್ನುವ ಪದವನ್ನು ಯಾರು ಮೊದಲು ಬಳಕೆ ಮಾಡಿದರು? ನರಸಿಂಹ ಮೆಹ್ತಾ ಅವರು. ಅದೇ ಇನ್ನೊಂದು ಪ್ರಶ್ನೆ ಇದೆ, ಹರಿಜನ ಎನ್ನುವ ಪದವನ್ನು ಹೆಚ್ಚು ಪ್ರಸಿದ್ಧಿಗೊಳಿಸಿದವರು ಯಾರು? ಅದನ್ನು ಗಾಂಧೀಜಿಯವರು. ಹಾಗಾದರೆ ಇಲ್ಲಿ ಈ ಹರಿಜನ ಎನ್ನುವ ಪದಕ್ಕೆ ಸಂಬಂಧಪಟ್ಟಂತೆ 2 1 ಅಂಕಗಳ ಪ್ರಶ್ನೆ ಇದೆ. ಮೊದಲನೇದು, ಹರಿಜನ ಎನ್ನುವ ಪದವನ್ನು ಮೊದಲು ಬಳಸಿದವರು ಯಾರು? ನರಸಿಂಹ ಮೆಹ್ತಾ. ಹರಿಜನ ಎನ್ನುವ ಪದವನ್ನು ಹೆಚ್ಚು ಪ್ರಚಾರಗೊಳಿಸಿದವರು ಯಾರು ಅಂತ ಹೇಳಿದ್ರೆ ಗಾಂಧೀಜಿಯವರು. ಇಲ್ಲಿ ಗಾಂಧೀಜಿಯವರು ನರಸಿಂಹ ಮೆಹ್ತಾ ಅವರು ಬಳಸ್ತಕ್ಕಂತಹ ಪದವನ್ನು ಅವರು ಬಳಕೆ ಮಾಡಿಕೊಂಡು ಅವರ ಪ್ರಕಾರ ಹರಿ ಅಂದರೆ ದೇವರು, ಜನ ಮಕ್ಕಳು, ದೇವರ ಮಕ್ಕಳು ಎನ್ನುವ ಅರ್ಥದಲ್ಲಿ ಅವರು ಅಸ್ಪೃಶ್ಯರ ಬಗ್ಗೆ ವಿಶೇಷವಾದಂತಹ ಪ್ರೀತಿಯನ್ನು, ಕಾಳಜಿಯನ್ನು, ಕಳಕಳಿಯನ್ನು ಹೊಂದಿದಂಥವರು. ತಮ್ಮ ಜೊತೆಗಿರ್ತಕ್ಕಂಥ ಅನುಯಾಯಿಗಳಲ್ಲೂ ಕೂಡ ಅವರು ಇದೇ ಥರದ ಭಾವನೆಗಳನ್ನು ತುಳ್ತಾ ಬರ್ತಾರೆ. ನಾವು ಮೊದಲೇ ನೋಡಿದಾಗೆ ಅವರು ನುಡಿದಂತೆ ನಡೆದರು ಅಂತ ಏನು ಹೇಳ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ದೂರದ ಪ್ರದೇಶಗಳಿಗೆ, ಬೇರೆ ಬೇರೆ ಪ್ರದೇಶಗಳಿಗೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಅವರು ಹರಿಜನರ ಮನೆಯಲ್ಲಿ ಉಳ್ಕೊಳ್ತಾ ಇದ್ದರು. ಅವ್ರ ಮನೆಯ ಶೌಚಾಲಯಗಳನ್ನು ಸ್ವಚ್ಛ ಮಾಡಿಸ್ತಾ ಇದ್ರು, ಅವ್ರ ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ರು. ಇದೆಲ್ಲವೂ ಇನ್ನಿತರರ ಮೇಲೆ ಹೆಚ್ಚು ಪ್ರಭಾವ ಉಂಟಾಗೋದ್ರಿಂದ ಅವರ ಅಸಂಖ್ಯಾತ ಅನುಯಾಯಿಗಳು ನಿಧಾನಕ್ಕೆ ಅದರ ಪ್ರೇರಣೆಗೆ ಒಳಗಾಗ್ತಾ ಬಂದರು. ಹಾಗಾಗಿ ಆ ಕಾಲದಲ್ಲಿ ಇದ್ದಂತಹ ಮಲ ಬರುವ ಪದ್ಧತಿ ಅಂತಕ್ಕಂತಹ ಒಂದು ಅನಿಷ್ಟ ಆಚರಣೆ ಏನಿತ್ತು ಅದು ನಿಷೇಧ ಆಗೋದಕ್ಕೂ ಕೂಡ ಕಾರಣ ಆಯಿತು. ಮತ್ತು ಹಂತವಾಗಿ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಂತಹ ಪ್ರಯತ್ನಗಳು ಇಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತಾ ಬಂತು. ಹೀಗಾಗಿ ಅವರು ಎಲ್ಲಿಯೇ ಹೋಗಲಿ ಅಲ್ಲಿ ಹರಿಜನರ ಮನೇಲಿ ಉಳ್ಕೊಳ್ತಕ್ಕಂಥದ್ದು, ತಮ್ಮೆಲ್ಲ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಇಂತಹ ಆದರ್ಶಗಳು ಅನೇಕರ ಮೇಲೆ ಪ್ರಭಾವ ಬೀರಿದೆ. ಬಹುಶಃ ಒಂದು ಹಂತದಲ್ಲಿ ತಕ್ಕ ಮಟ್ಟಿಗಾದರೂ ಅಸ್ಪೃಶ್ಯತಾಚರಣೆ ತೀವ್ರತೆ ಕಡಿಮೆ ಆಗೋದಕ್ಕೆ ಗಾಂಧೀಜಿಯವರ ಒಂದು ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾದದ್ದು. ಅವರು ಆರಂಭಿಸ್ತಕ್ಕಂತಹ ಪತ್ರಿಕೆಗಳು ಹರಿಜನ ಅಂತಕ್ಕಂತಹ ಪತ್ರಿಕೆ ಮತ್ತು ಯಂಗ್ ಇಂಡಿಯಾ ಅಂತಕ್ಕಂತಹ ಪತ್ರಿಕೆಗಳ ಮೂಲಕ ಅವರು ಆ ಅಸ್ಪೃಶ್ಯತಾಚರಣೆಯ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಬರೆದರು. ಜನರಲ್ಲಿ ಆ ಒಂದು ಆಂದೋಲನವನ್ನು ಉಂಟು ಮಾಡಿದ್ರು ಅಥವಾ ಆ ಒಂದು ಹೊಸ ಸಂಚಲನವನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಇಲ್ಲಿ ಗಾಂಧೀಜಿಯವರು ಕೈಗೊಂಡರು. ಮತ್ತು ಇದ್ರ ಜೊತೆಗೆ ಅವರು ಹರಿಜನರ ಮಕ್ಕಳಿಗಾಗಿ ಶಾಲೆಗಳನ್ನು ಆರಂಭಿಸ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ಮಾಡಿದರು. ಅಂದರೆ ಇಲ್ಲಿ ಒಂದು ಕಡೆ ಹರಿಜನ ಸೇವಕ ಸಂಘ ಆರಂಭ ಆಗುತ್ತೆ ಟಕ್ಕರ್ ಬಾಪಾ ಅವರಿಂದ. ಅದನ್ನು ಪೂರಕವಾಗಿ ಇಟ್ಕೊಂಡು ಅದರ ಜೊತೆಗೆ ಅವರು ಹರಿಜನರ ಮಕ್ಕಳಿಗಾಗಿ ಶಾಲೆಗಳನ್ನು ಆರಂಭಿಸ್ತಾ ಬಂದರು. ಅದು 120 ದೇಶದಾದ್ಯಂತ 120 ವಸತಿ ಶಾಲೆಗಳನ್ನು ಆರಂಭಿಸಿದರು ಹರಿಜನರ ಮಕ್ಕಳಿಗಾಗಿ. ಮತ್ತು ದೆಹಲಿಯಲ್ಲಿ ಕಸ್ತೂರ್ಬಾ ಬಾಲಿಕಾ ಆಶ್ರಮವನ್ನು ಆರಂಭಿಸ್ತಾರೆ. ಸಾಬರಮತಿಯಲ್ಲಿ ಹರಿಜನ ಬಾಲಿಕಾ ಆಶ್ರಮವನ್ನು ಇಲ್ಲಿ ಆರಂಭಿಸ್ತಾರೆ. ಇಂತಹ ಆಶ್ರಮಗಳ ಮೂಲಕ ಅವರು ಹರಿಜನರ ಮಕ್ಕಳಿಗೆ, ಅಸ್ಪೃಶ್ಯ ಜಾತಿಯವರಿಗೆ ಶಿಕ್ಷಣಿಕ ವ್ಯವಸ್ಥೆಯನ್ನು ಕೊಡ್ತಕ್ಕಂತಹ, ಶಿಕ್ಷಣವನ್ನು ನೀಡ್ತಕ್ಕಂತಹ ಒಂದು ಕೆಲಸವನ್ನು ಕೈಗೊಳ್ತಾರೆ. ಹೀಗೆ ಇದರ ಮೂಲಕವೇ ಅವರು ಶೈಕ್ಷಣಿಕ ಸುಧಾರಣೆಯನ್ನು, ಶಿಕ್ಷಣದಲ್ಲಿ ಬದಲಾವಣೆಗಳನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದುವರೆಗೂ ಅನಕ್ಷರಸ್ಥ ವಾತಾವರಣದಲ್ಲಿಯೇ ಇದ್ದಂತಹ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ನೀಡುವಂತಹ ಪ್ರಯತ್ನಗಳ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಕೂಡ ಬರೀತಾರೆ. ಮತ್ತು ತಮ್ಮ ಜೊತೆಯಲ್ಲಿರ್ತಕ್ಕಂಥವರಲ್ಲಿ ಅಂತಹ ಒಂದು ಹೊಸ ಸ್ಫೂರ್ತಿಯನ್ನು ಕೂಡ ತುಂಬುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಹುಶಃ ಗಾಂಧೀಜಿಯವರು ಅಸ್ಪೃಶ್ಯತಾಚರಣೆಯ ನಿವಾರಣೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ. ಅವರಿಗೆ ಕರೆ ಕೊಡ್ತಾರೆ, ನೀವು ಶೈಕ್ಷಣಿಕ ವ್ಯವಸ್ಥೆಗಳಲ್ಲಿ ಪಾಲ್ಗೊಳ್ಳಬೇಕು, ಶಿಕ್ಷಣವನ್ನು ಪಡೆಯಬೇಕು, ಅದು ಮಾತ್ರವೇ ನಿಮ್ಮ ಜೀವನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದರಿಂದ ನೀವು ಉತ್ತಮ ಉದ್ಯೋಗದ ಅವಕಾಶಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಿಮ್ಮ ಜೀವನ ಶೈಲಿ, ಜೀವನ ಕ್ರಮವನ್ನು ಕೂಡ ಬದಲಾಯಿಸಿಕೊಳ್ಳಿ ಅಂಥೇಳಿ ಸಾಂದರ್ಭಿಕವಾದಂತಹ ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕ ಮತ್ತು ಇತರರಲ್ಲಿ ಅಂತಹದೊಂದು ಅವೇರ್ನೆಸ್ಸನ್ನು, ಜಾಗೃತಿಯನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹೀಗಾಗಿ ನಾವು ಅಸ್ಪೃಶ್ಯತಾಚರಣೆಯ ನಿವಾರಣೆಯಲ್ಲಿ ಗಾಂಧೀಜಿಯವರ ಒಂದು ಪ್ರಭಾವವನ್ನು ಅಪಾರವಾಗಿ ಭಾವಿಸಬೇಕಾಗುತ್ತೆ. ಮತ್ತು ಶಾಲೆಗಳನ್ನು ಆರಂಭಿಸುವುದರ ಮೂಲಕ ಅವರು ಹೊಸ ರೀತಿಯ ಒಂದು ಜಾಗೃತಿಯನ್ನು ಇಲ್ಲಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಹುಶಃ ಅವರ ಜೀವನದುದ್ದಕ್ಕೂ ಅವರು ಇದನ್ನು ತಮ್ಮ ಜೀವನದ ಒಂದು ಭಾಗವನ್ನಾಗಿ ರೂಪಿಸಿಕೊಂಡು ಈ ಸಂದರ್ಭದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ
ತೊಡಗಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಇಲ್ಲೇನು ಮಾಡಿದ್ರು, ಅದು ಅತ್ಯಂತ ಮಹತ್ವವಾದಂತಹ ಒಂದು ಬೆಳವಣಿಗೆ ಆಗಿತ್ತು. ಇವರ ಜೊತೆಗೆ ನಮಗೆ ಮುಖ್ಯವಾಗ್ತಕ್ಕಂತಹ ಇನ್ನೊಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರು. ಸ್ವತಃ ಅಸ್ಪೃಶ್ಯ ವರ್ಗಕ್ಕೆ ಸೇರ್ತಕ್ಕಂತಹ ಅಂಬೇಡ್ಕರ್ ಅವರ ವಿಚಾರಗಳು ಬೇರೆಯಾಗಿತ್ತು. ಇಬ್ಬರ ಗುರಿ ಒಂದೇ ಆಗಿದ್ರು, ಅಲ್ಲಿ ರೂಪಿಸಿಕೊಂಡಂತಹ ಆಯ್ಕೊಂಡಂತಹ ಮಾರ್ಗಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಇದ್ವು. ಹಾಗಾಗಿ ಇಲ್ಲಿ ಅಂಬೇಡ್ಕರ್ ಕೂಡ ಏನ್ ಮಾಡ್ತಾರೆ, ಅಸ್ಪೃಶ್ಯತಾಚರಣೆಯ ನೋವನ್ನ ಸ್ವತಃ ಅನುಭವಿಸಿ ಬಂದಂತಹವರು. ಆ ಕೀಳರಿಮೆ ಎಷ್ಟರ ಮಟ್ಟಿಗಿತ್ತು, ಎಷ್ಟು ಜನರನ್ನ ಕಾಡ್ತಾ ಇತ್ತು ಅಂತಕ್ಕಂತಹ ಆ ಒಂದು ದಳ್ಳುರಿಯಲ್ಲಿ ಅವರ ತಮ್ಮ ಮನಸ್ಸನ್ನ ನೊಂದ್ಕೊಂಡಂತಹವರು. ಅಂತಹ ಅಂಬೇಡ್ಕರ್ ಕೆಲವೊಂದು ಹೊಸ ಪ್ರಾಯೋಗಿಕವಾದಂತಹ ಸಲಹೆಗಳನ್ನು ಇಲ್ಲಿ ಸೂಚಿಸ್ತಾ ಬರ್ತಾರೆ. ಹಾಗಾದ್ರೆ ಅವರ ಉದ್ದೇಶ ಕೂಡ ಏನಾಗ್ತದೆ, ನಮ್ಮ ಸಂವಿಧಾನ ರಚನೆಯಲ್ಲಿ ಅವರು ಏನು ಅವರ ಪಾತ್ರ ಇದೆ. ಬಹುಶಃ ಇವತ್ತು ಅಸ್ಪೃಶ್ಯರು ಅವರೆಲ್ಲರೂ ಕೂಡ ವಿಧಿಗಳ ಮೂಲಕ ಮೀಸಲಾತಿ ಪಡ್ಕೊಂಡದ್ದು, ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ಪೂರ್ಣವಾಗಿ ಕಾರಣಕರ್ತರಾಗ್ತಕ್ಕಂಥವರು ಅಂಬೇಡ್ಕರ್ ಅವರು. ಹಾಗಾಗಿ ಅವರ ಪಾತ್ರವನ್ನು ನಾವೆಲ್ಲಿಯೂ ಕೂಡ ಕಡೆಗಣಿಸುವಂತೆ ಇಲ್ಲ. ಅಂಬೇಡ್ಕರ್ ಅವರು ತ್ರಿವಳಿ ಸೂತ್ರಗಳನ್ನು ಅವ್ರು ಹೇಳ್ತಾ ಇರ್ತಾರೆ. ತ್ರಿವಳಿ ಅಂತ ಹೇಳಿದ್ರೆ ಮೂರು, ತ್ರಿ ಅಂದ್ರೆ ಮೂರು ಸೂತ್ರಗಳನ್ನ ಹೇಳ್ತಾರೆ. ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ. ಅಸ್ಪೃಶ್ಯತಾಚರಣೆಯ ನಿವಾರಣೆಯಲ್ಲಿ ಅವರು ಆಯ್ಕೆ ಮಾಡಿಕೊಂಡಂತಹ ಅಂಶಗಳು ಇಲ್ಲಿ ತ್ರಿವಳಿ ಸೂತ್ರಗಳು. ಅಂದ್ರೆ ಶಿಕ್ಷಣದ ಮೂಲಕ, ಹೋರಾಟದ ಮೂಲಕ, ಸಂಘಟನೆಯ ಮೂಲಕ ಇಲ್ಲಿ ಅಸ್ಪೃಶ್ಯತಾಚರಣೆಯನ್ನ ನಿಷೇಧಿಸಬಹುದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ನೋಡಿ, ಇಲ್ಲಿ ಶೈಕ್ಷಣಿಕ ಅವಕಾಶಗಳು ಏನು ದೊರೀತಾ ಇದೆ, ಅದರಿಂದ ಶಿಕ್ಷಣವನ್ನು ಪಡೆದುಕೊಂಡ್ರೆ ಅವರು ಸಂಘಟಿತರಾಗ್ತಾರೆ. ದೌರ್ಜನ್ಯ ನಡೆಯುವಾಗ ಹೋರಾಟವನ್ನು ಅವರಿಗೆ ನಡೆಸುವಂತಹ ಒಂದು ಸಾಮರ್ಥ್ಯ ಅಂತಕ್ಕಂಥದ್ದು ಬರುತ್ತೆ ಎನ್ನುವುದು ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಅದಕ್ಕಾಗಿ ಅವರು ಆ ಪರಿಶಿಷ್ಟ ಜಾತಿಗಳಲ್ಲಿ ಶೈಕ್ಷಣಿಕ ಅವಕಾಶಗಳಿಗಾಗಿ ಹೆಚ್ಚು ಒತ್ತನ್ನು ಅವರು ನೀಡ್ತಾ ಬಂದರು. ಮೊದಲು ಶಿಕ್ಷಣವನ್ನು ಪಡ್ಕೊಳ್ಬೇಕು. ಆ ಶಿಕ್ಷಣ ಮಾತ್ರವೇ ಅವರಲ್ಲಿರ್ತಕ್ಕಂತಹ ಒಂದು ಕೀಳರಿಮೆಯ ಭಾವನೆಯನ್ನು ಹೊಡೆದೋಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಶಿಕ್ಷಣವನ್ನು ಪಡ್ಕೊಂಡಂತ ಅವರು ಸಂಘಟಿತರಾಗ್ತಾರೆ. ಅವರೆಲ್ಲರೂ ಆ ಒಂದು ದೌರ್ಜನ್ಯದ ವಿರುದ್ಧ, ಶೋಷಣೆಯ ವಿರುದ್ಧ ಹೋರಾಟವನ್ನು ಕೂಡ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎನ್ನುವಂತಹದ್ದು ಅವರ ಆಶಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ತ್ರಿವಳಿ ಸೂತ್ರಗಳನ್ನು ಜಾರಿಗೊಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಮತ್ತೊಂದು ಸಂಘಟನೆಯನ್ನು ಕೂಡ ಅವರು ಆರಂಭಿಸ್ತಾರೆ. ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತಕ್ಕಂಥದ್ದು. ಬಹಿಷ್ಕೃತ ಹಿತಕಾರಿಣಿ ಸಭಾ. ಈ ಒಂದು ಸಂಘಟನೆಯ ಮೂಲಕ ಕೂಡ ಅಸ್ಪೃಶ್ಯತಾಚರಣೆಯನ್ನ ಅವರು ನಿಷೇಧಿಸುವಂತಹ, ನಿವಾರಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಅನೇಕ ಜನರನ್ನ ಒಟ್ಟುಗೂಡಿಸುವಂತಹ ಪ್ರಯತ್ನ ಇಲ್ಲಿ ಸದಾ ಅಂಬೇಡ್ಕರ್ ಅವರಿಂದ ಆರಂಭವಾಗುತ್ತೆ. ಅದರ ಜೊತೆಗೆ ಅವರು ಅಸ್ಪೃಶ್ಯರು ಅಥವಾ ಹರಿಜನ ವರ್ಗದವರು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಾಗ ಅವರು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಸಮಾಜದ ಮುಖ್ಯ ವಾಹಿನಿಯಲ್ಲಿ ಪಾಲ್ಗೊಳ್ಬೇಕಾದ್ರೆ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಸಮಾಜದ ಪಾತ್ರಕ್ಕೆ ಅವರು ಇಲ್ಲಿ ಸಮಾಜದ ಗೌರವಕ್ಕೆ ಪಾತ್ರವಾಗಬೇಕು. ಹಾಗಾದ್ರೆ ಅದು ಸಾಧ್ಯ ಆಗ್ತಕ್ಕಂಥದ್ದು ಹೇಗೆ? ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡು ಸೂಚಿಸ್ತಕ್ಕಂತಹ ಮಾರ್ಗಗಳು ಪಂಚಸೂತ್ರಗಳಾಗಿತ್ತು. 5 ಸೂತ್ರಗಳ ಮೂಲಕ ಅವರು ಆ ಒಂದು ಅಸ್ಪೃಶ್ಯರಿಗೆ ಮಾರ್ಗದರ್ಶನ ನೀಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಒಂದು ಸ್ವಸುಧಾರಣೆ. ಪಂಚಸೂತ್ರಗಳಲ್ಲಿ ಒಂದು ಸ್ವಸುಧಾರಣೆ, ಸ್ವಾವಲಂಬನೆ, ಸ್ವಗೌರವ, 4ನೇದು ಆತ್ಮವಿಶ್ವಾಸ, 5 ಸ್ವಪ್ರಗತಿ. ಈ 5 ಪಂಚಸೂತ್ರಗಳ ಮೂಲಕ ಅವರು ತಮ್ಮದೇ ಆದಂತಹ ಒಂದು ಕೆಲವೊಂದು ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ ನೋಡಿ, ಪಂಚ ಅಂತ ಹೇಳಿದ್ರೆ 5 ಸೂತ್ರಗಳ ಮೂಲಕ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ, ಅಸ್ಪೃಶ್ಯತಾಚರಣೆಯನ್ನು ನಿವಾರಣೆ ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಪ್ರಭಾವ ಅಂತಕ್ಕಂಥದ್ದು ಇಲ್ಲಿ. ಮೊದಲನೇದು ಸ್ವಸುಧಾರಣೆ. ಅವರು ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಬೇಕು.
ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸೇರ್ಪಡೆ ಆಗಬೇಕು ಅಂದರೆ ತಮ್ಮ ಜೀವನ ಕ್ರಮವನ್ನು ಸುಧಾರಣೆ ಮಾಡಿಕೊಳ್ಬೇಕು. ಸಮಾಜದಲ್ಲಿ ಉತ್ತಮ ಅವಕಾಶಗಳೇನಿದ್ದಾವೆ ಆ ಅವಕಾಶಗಳನ್ನು ಮಾಡಿಕೊಂಡು ತಮ್ಮ ಜೀವನ ಕ್ರಮವನ್ನು, ತಮ್ಮ ಜೀವನ ಶೈಲಿಯನ್ನು ಅವರು ಸುಧಾರಣೆ ಮಾಡಿಕೊಳ್ಬೇಕು. ಮತ್ತೊಂದು, ಸ್ವಾವಲಂಬಿಗಳಾಗಿ ಬದುಕಬೇಕು. ಯಾರೋ ಕೊಟ್ಟಂತಹದ್ದು ಅದಷ್ಟನ್ನೇ ಸ್ವೀಕರಿಸಿ ಅದಷ್ಟೇ ನಮ್ಮ ಜೀವನ ಅಂತ ಅಂದ್ಕೊಳ್ಬಾರ್ದು. ಸ್ವಾವಲಂಬಿಗಳಾಗಿ ಬದುಕಬೇಕು, ಬೇರೆಯವರ ಪರಾವಲಂಬಿಗಳಾಗಿರಬಾರ್ದು. ನಮ್ಮನ್ನು ನಾವು ಅವಲಂಬಿಸಿಕೊಂಡು, ನಮ್ಮ ದುಡಿಮೆ, ನಮ್ಮ ಸಾಮರ್ಥ್ಯದ ಮೇಲೆ ನಮ್ಮನ್ನು ಅವಲಂಬಿಸಿಕೊಂಡು ದುಡಿಬೇಕು. ಸ್ವಗೌರವ, ಸೆಲ್ಫ್ ರೆಸ್ಪೆಕ್ಟ್, ನಮ್ಮನ್ನು ನಾವು ಮೊದಲು ಗೌರವಿಸಿಕೊಳ್ಬೇಕು. ಅಂತಹ ಗೌರವಯುತವಾದಂತಹ ಜೀವನ ಕ್ರಮವನ್ನು ಆಯ್ಕೆ ಮಾಡಿಕೊಳ್ಬೇಕು, ಹಾಗೆ ಬದುಕಬೇಕು. ಹಾಗಿದ್ದಾಗ ಅವರಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ. ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇರಬೇಕು. ಯಾವುದೇ ಕೆಲಸ, ಯಾವುದೇ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಾಗ ನಮ್ಮ ಬಗ್ಗೆ ನಮಗೆ ನಂಬಿಕೆ ಇರಬೇಕು. ಆ ಆತ್ಮವಿಶ್ವಾಸ ಇದ್ದಾಗ ನಾವು ಯಾವುದೇ ಕೆಲಸಗಳನ್ನು ಇಲ್ಲಿ ಸರಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆಗುತ್ತೆ. ಈ ಎಲ್ಲವುಗಳ ಮೂಲಕ ಸ್ವಪ್ರಗತಿಯನ್ನು ಸಾಧಿಸೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಅಂದರೆ ಈ ಪಂಚಸೂತ್ರಗಳ ಮೂಲಕ ನಾವು ಪ್ರಗತಿಯನ್ನು ಸಾಧಿಸ್ತಾ ಹೋದರೆ ಸಮಾಜದಲ್ಲಿ ಅಸ್ಪೃಶ್ಯತಾಚರಣೆ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಅದು ಮರೆಯಾಗಿ ಹೋಗ್ತದೆ. ಆದ್ದರಿಂದ ಎಲ್ಲ ಅಸ್ಪೃಶ್ಯ ವರ್ಗಗಳು ಈ ಪಂಚಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಅವರು ಮೂಕನಾಯಕ ಎನ್ನುವಂತಹ ಒಂದು ಪತ್ರಿಕೆಯ ಮೂಲಕ ಅನೇಕ ಲೇಖನಗಳನ್ನು ಬರಿತಾ ಹೋಗ್ತಾರೆ. ಹಲವಾರು ಲೇಖನಗಳು ಅಸ್ಪೃಶ್ಯರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಅವರಿಗೆ ಒಂದು ಭರವಸೆಯನ್ನು ತುಂಬತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ಹೋಗಲಾಡಿಸ್ತಕ್ಕಂತಹದ್ದು, ಇಂತಹ ಹಲವೊಂದು ಪ್ರಯತ್ನಗಳು ಈ ಥರದ ಒಂದು ಪತ್ರಿಕೆ ಮತ್ತು ಈ ಒಂದು ಲೇಖನಗಳ ಮೂಲಕ ಅವರಿಗೆ ಸಾಧ್ಯವಾಗ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಸ್ವತಂತ್ರ ಪೂರ್ವದಲ್ಲಿಯೇ ಅಂದರೆ 1942ರಲ್ಲಿ ನಾಗಪುರದಲ್ಲಿ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನವನ್ನು ಆಯೋಜಿಸ್ತಾರೆ. ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನವನ್ನು 1942ರಲ್ಲಿ ನಾಗಪುರದಲ್ಲಿ ಆಯೋಜಿಸ್ತಾರೆ. ಅದರ ಮೂಲಕ ಅವರು ಈ ಒಂದು ಇಡೀ ಭಾರತದಾದ್ಯಂತ ಇರತಕ್ಕಂತಹ ಶೋಷಿತ ಜನರನ್ನು ಒಗ್ಗೂಡಿಸುವಂತಹ, ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವಂತೆ ಒಗ್ಗೂಡಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಇಂತಹ ಸಮ್ಮೇಳನದ ಮೂಲಕ ಅವರು ಆ ಒಂದು ವರ್ಗದ ಜನರಲ್ಲಿ ಎಚ್ಚರಿಕೆಯನ್ನು, ಜಾಗೃತಿಯನ್ನು ಒಂದು ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹೇಗೆ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಳ್ಳುವುದರ ಮೂಲಕ ಬದಲಾವಣೆಯನ್ನು ಕಾಣಬಹುದು. ಯಾಕೆಂದರೆ ಕೇವಲ ಸಂವಿಧಾನದ ಆಶಯ ಅಥವಾ ಯಾವುದೋ ಕೆಲವು ಕಾನೂನುಗಳು ಅಕ್ಷರಸ್ಥರ ಪಾಲಾಗ್ತವೆ, ಅನಕ್ಷರಸ್ಥ ಹಾಗೆ ಉಳ್ಕೊಳ್ತಾನೆ. ಆದ್ದರಿಂದ ನಾವು ಎಲ್ಲವುಗಳಿಂದ ಇಲ್ಲಿ ಬಿಡುಗಡೆಯನ್ನು ಪಡ್ಕೊಳ್ಬೇಕು ಅಂದರೆ ಶೈಕ್ಷಣಿಕ ಅವಕಾಶಗಳನ್ನು ಪಡ್ಕೊಳ್ಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೀವನ ಕ್ರಮವನ್ನು ಸುಧಾರಣೆ ಮಾಡಿಕೊಳ್ಬೇಕು. ನೋಡಿ, ಅವರ ತ್ರಿವಳಿ ಸೂತ್ರಗಳು ಅತ್ಯಂತ ಪ್ರಮುಖ: ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ. ಆ ಶೈಕ್ಷಣಿಕ ವ್ಯವಸ್ಥೆಯಿಂದ ಮಾತ್ರ ಅವರು ಈ ಸಂಘಟಿತ ಜೀವನವನ್ನು ನಡೆಸೋದಕ್ಕೆ ಮತ್ತು ಶೋಷಣೆಯ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಅದಕ್ಕೆ ಪೂರಕವಾಗಿ ಪಂಚಸೂತ್ರಗಳ ಮೂಲಕ ಅವರು ಈ ಎಲ್ಲವುಗಳನ್ನು ತಿಳಿಸ್ತಾ ಬರ್ತಾರೆ. ಅವುಗಳ ಮೂಲಕ ಅಸ್ಪೃಶ್ಯರು, ಪರಿಶಿಷ್ಟ ಜಾತಿಯವರು ತಮ್ಮಷ್ಟಕ್ಕೆ ತಾವೇ ಸುಧಾರಣೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಇಲ್ಲಿ ನಡೀತದೆ. ಮೂಕನಾಯಕ ಅಂತಕ್ಕಂತಹ ಒಂದು ಪತ್ರಿಕೆ ಅಥವಾ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತಕ್ಕಂತಹ ಸಂಘಟನೆ, ಇವುಗಳ ಮೂಲಕವೂ ಕೂಡ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಹಾಗಾಗಿ ನಾವು ಹರಿಜನರ ಅಭಿವೃದ್ಧಿಯಲ್ಲಿ, ಅಸ್ಪೃಶ್ಯತಾಚರಣೆಯ ನಿವಾರಣೆ ಮಾಡುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಹೀಗೆ ಈ ಇಬ್ಬರು ಮಹನೀಯರ ಪಾತ್ರಗಳು ಅಷ್ಟೇ ಪ್ರಮುಖವಾದಂಥವುಗಳು. ಅವರ ವಿಚಾರಗಳು, ಗುರಿ ಒಂದೇ ಆಗಿತ್ತು. ಆದರೆ ಅದನ್ನು ತಲುಪೋದಕ್ಕೆ ಅವರು ಆಯ್ಕೆ ಮಾಡಿಕೊಳ್ತಕ್ಕಂಥ ಮಾರ್ಗದಲ್ಲಿ ಕೆಲವು ವ್ಯತ್ಯಾಸಗಳು ಇದ್ವು ಅಷ್ಟೇ. ಆದರೆ ಇಬ್ಬರ ಆಶಯ ಒಂದೇ ಆಗಿದ್ದು ಅದು ಅಸ್ಪೃಶ್ಯತಾಚರಣೆಯನ್ನು ತೊಡೆದು ಹಾಕ್ತಕ್ಕಂಥದ್ದು. ಅಂತಹ ಒಂದು ಪ್ರಯತ್ನದಲ್ಲಿ ಅವರು ಸಾಕಷ್ಟು ಯಶಸ್ಸನ್ನು ಕಂಡು ಬಹುಶಃ ಇವತ್ತು ಅನೇಕ ಬದಲಾವಣೆಗಳೇನಾದರೂ ಆಗಿದ್ದಾವೆ ಅಂತ ಹೇಳಿದ್ರೆ ಅದರಲ್ಲಿ ಗಾಂಧೀಜಿಯವರು ಪ್ರಮುಖ ಕಾರಣರಾಗ್ತಾರೆ ಮತ್ತು ಅಂಬೇಡ್ಕರ್ ಅವರು ಕೂಡ ಪ್ರಮುಖವಾಗಿ ಕಾರಣ ಆಗ್ತಾರೆ. ಹೀಗೆ ಇದು ಕೆಲವು ಸಾರಿ 5 ಅಂಕಗಳಿಗೂ ಈ ಪ್ರಶ್ನೆ ಬಂದಿದೆ, ಕೆಲವು ಸಾರಿ 10 ಅಂಕಗಳಿಗೂ ಈ ಪ್ರಶ್ನೆ ಬಂದಿದೆ. ಇಲ್ಲಿ ಹರಿಜನರ ಅಭಿವೃದ್ಧಿಯಲ್ಲಿ ಅಥವಾ ಅಸ್ಪೃಶ್ಯತಾಚರಣೆಯ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ಅತ್ಯಂತ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ನಾವಿಲ್ಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ
ಕಾನೂನು ಕ್ರಮಗಳು ಮತ್ತು ಇತರ ಕಲ್ಯಾಣ ಕ್ರಮಗಳು 2. ನಂತರದ ಭಾಗದಲ್ಲಿ ಅಸ್ಪೃಶ್ಯತಾಚರಣೆಯ ನಿವಾರಣೆಯಲ್ಲಿ ನಾವು ಗಾಂಧೀಜಿಯವರ ಪಾತ್ರವನ್ನು ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ಅತ್ಯಂತ ಪ್ರಮುಖವಾಗಿ ಇಲ್ಲಿ ಅಧ್ಯಯನ ಮಾಡಿದ್ದೇವೆ.